ಕಾರಣ ಎಲ್ಲೋ ಸಣ್ಣದಾಗಿ ಸಿಂಪಲ್ ಆಗಿರುತ್ತೆ. ನೀವು ಆ ಕಾರಣದ ಬಿಟ್ಬಿಟ್ಟು ಬಾಕಿ ಯಾವ್ದೋ ಕಾರಣ ನೀವು ಚಿಕಿತ್ಸೆ ಕೊಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂದಲು ಉದ್ರಕ್ಕೆ ಸ್ಟಾಪ್ ಆಗಲ್ಲ. ಹಾಗಾಗಿ ಈ ಕಾರಣಗಳನ್ನ ತಿಳ್ಕೊಂಡ್ರೆ ಸಾಕು, ನಿಮಗೆ ಕೂದಲು ಉದುರೋದು ಅರ್ಧ ನಿಂತಂಗೆ. ನಮಸ್ಕಾರ ಆತ್ಮ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಕೂದಲು ಉದುರುವಿಕೆ ಅಥವಾ ಹೇರ್ ಫಾಲ್ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋಣ. ಹೇರ್ ಫಾಲ್ ಅಥವಾ ಕೂದಲು ಉದುರುವಿಕೆ ಅನ್ನೋದು ಒಂದು ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡುವಂತ ಒಂದು ಸಮಸ್ಯೆ. ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇತ್ತೀಚೆಗಂತೂ ಕಾಲೇಜಿಗೆ ಹೋಗುವಂತ ಹುಡುಗ ಹುಡುಗಿರಲ್ಲಿ, ಯುವಕ ಯುವತಿಯರಲ್ಲಿ ಅತಿಯಾಗಿ ಈ ಕೂದಲು ಉದುರುವಿಕೆ ಸಮಸ್ಯೆ ಕಂಡು ಬರ್ತಾ ಇದೆ. ಅವರು ತಿಳಿದೇನೋ ತುಂಬಾ ತರದ ಈ ಆಡ್ಸ್ ಗಳಿಗೆ ಮರಳಾಗ್ತಿದ್ದಾರೆ. ಯಾವುದೋ ಎಣ್ಣೆ ಅಂತೆ, ಯಾವುದೋ ಶಾಂಪೂ ಅಂತೆ, ಇನ್ನೊಂದೇನೋ ಒಂದು ಹೇರ್ ಸ್ಪ್ರೇಸ್ ಅಂತೆ, ಸೀರಮ್ಸ್ ಅಂತೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ತಿಳ್ಕೊಳ್ತಾರೆ ಸರಿಯಾಗಿ ಯಾಕೆ ಅವರಿಗೆ ಕೂದಲು ಉದುರ್ತಾ ಇದೆ ಅಂತ. ಸಾಧಾರಣವಾಗಿ ಎಲ್ಲರೂ ಅಂದ್ಕೊಳ್ಳೋದು ನಮ್ಗೆ ಹೆರಿಡಿಟರಿ ಇಂದ ಆಗ್ತಾ ಇದೆ, ನಮ್ಮ ತಂದೆ ತಾಯಿಗೆ ಸ್ವಲ್ಪ ಕಡಿಮೆ ಇದೆ ಕೂದಲು, ನಮ್ಮ ತಂದೆಗೆ ಸ್ವಲ್ಪ ಕಡಿಮೆ ಇತ್ತು ಕೂದಲು, ನನಗೂ ಹಿಂಗೆ ಉದುರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಹೆರಿಡಿಟಿ ಕಾರಣಗಳಿಂದ ಆಗ್ತಾ ಇದ್ರೆ ಕೂಡ ನಾವು ನಮ್ಮ ಕೂದಲನ್ನ ಬುಡವನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ಕೂದಲು ಉದುರುವಿಕೆನ ಸಾಧಾರಣವಾಗಿ ಸಾಕಷ್ಟು ಟೈಮ್ ಮುಂದೂಡ್ಬೋದು. ಒಂದು ಮತ್ತೆ ಇನ್ನೊಂದು, ಬೇರೆ ಬೇರೆ ಕಾರಣಗಳೇನಿದೆ ಕೂದಲು ಉದುರೋದ್ರಲ್ಲಿ ಸಾಮಾನ್ಯವಾಗಿ ಕೇವಲ ಹೆರಿಡಿಟರಿ ಮಾತ್ರ ಅಲ್ಲ. ತಂದೆ ತಾಯಿಗೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೂ ಇರಲೇಬಾರ್ದು ಅಂತ ಯಾವುದೇ ಒಂದು ನಿರ್ಬಂಧನೆ ಕೂಡ ಇಲ್ಲ ಆಕ್ಚುಲಿ. ಆದ್ರೆ ನಿಮ್ ಜೆನೆಟಿಕ್ ಪ್ರೊಸೆಸ್ ಹಂಗಿರುತ್ತೆ, ಆದ್ರೂ ಕೂಡ ಅದನ್ನ ಹಿಂದಿಡಬಹುದು. ಆದ್ರೆ ಅದು ಹೆರಿಡಿಟಿಕ್ ಅಲ್ದಲೆ ಸುಮಾರು ಕಾಸ್ಗಳು, ಸುಮಾರು ಕಾರಣಗಳಿಂದ ಉದುರುತ್ತೆ. ಅದು ಯಾವ್ದು ಮತ್ತು ಅದು ಇದ್ದಾಗ ನೀವು ಅದನ್ನ ಸರಿಪಡಿಸ್ಕೊಳ್ಬಹುದು ಅಂತ. ಯಾಕಂದ್ರೆ ಕಾರಣ ತಿಳ್ಕೊಳ್ದಲೆ ಏನೋ ಕಾರಣದಿಂದ ನಿಮ್ಗೆ ಕೂದಲು ಉದುರ್ತಾ ಇರುತ್ತೆ, ಆದ್ರೆ ನೀವು ಚಿಕಿತ್ಸೆ ಬೇರೆದಕ್ಕೆ ನೀಡ್ತಾ ಇದ್ರೆ ನಿಮಗೆ ಕೂದಲು ಉದುರುವಿಕೆ ಸಮಸ್ಯೆಯಿಂದ ಹೊರಗಡೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಿಮಗೆ ಯಾಕೆ ಕೂದಲು ಉದುರ್ತಾ ಇದೆ ಅಂತ. ಮೊದಲಿಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ಬೇಕಾಗಿರುವಂತ ವಿಷಯ, ಎಲ್ಲದಕ್ಕೂ ಹೋಗಿಂತ ಮುಂಚೆ ನೀವು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಕೂದಲಿನ ಒಂದು ಜೀವನವನ್ನ ತಿಳ್ಕೊಬೇಕು. ಕೂದಲು ಅಂದ್ರೆ ಏನು, ಹೆಂಗ್ ಹುಟ್ಟುತ್ತೆ, ಹೆಂಗ್ ಬೆಳೆಯುತ್ತೆ, ಹೆಂಗ್ ನಮ್ಮ ತಲೆ ಮೇಲೆ ಬಂದು ನಿಂತ್ಕೊಳ್ಳುತ್ತೆ, ಯಾವ ರೀತಿ ಅದು ಹೊರಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. 4 ಫೇಸ್ ಆಫ್ ಲೈಫ್. ಒಂದು ಲೈಫ್ ಸೈಕಲ್ ಅಂತ ಅಂದ್ರೆ ಪ್ರತಿಯೊಂದು ಪ್ರಾಣಿಗಳಿಗೂ ಒಂದು ಲೈಫ್ ಸೈಕಲ್ ಅಂತ ಇರುತ್ತೆ. ಅದೇ ರೀತಿ ಕೂದಲಿಗೂ ಒಂದು ಲೈಫ್ ಸೈಕಲ್ ಅಂತ ಇರುತ್ತೆ. ಮೊದಲಿಗೆ ಕೂದಲು ಹುಟ್ಟೋದು, ನಮ್ಮ ಕೂದಲು ಬುಡದಿಂದ ನಮ್ಮ ಸ್ಕಿನ್ ನ 3ನೇ ಲೇಯರ್ ನಮ್ದು ಏನಿದೆ ಹೈಪೋಡರ್ಮಿಸ್ ಅಂತ, ಆ ಜಾಗದಲ್ಲಿ ನಮಗೆ ಈ ಹೇರ್ ಫಾಲಿಕಲ್ಸ್ ಇರುತ್ತೆ, ಅಲ್ಲಿಂದ ಹುಟ್ಟುತ್ತೆ. ಆ ಹುಟ್ಟುವ ಪ್ರೋಸೆಸ್ಗೆ ನಾವು ಅನಾಜನ್ ಅಂತ ಕರಿತೀವಿ. ಅದು ಸಾಧಾರಣವಾಗಿ ಒಂದು 5 ರಿಂದ 6 ವಾರಗಳ ತನಕ ನಡೆಯುತ್ತೆ ಈ ಹೇರ್ ಫಾಲಿಕಲ್ಸ್ ಹುಟ್ಟುವಂಥದ್ದು. ಅನಾಜನ್ ಆದ ನಂತರ ಈ ಹೇರ್ ಫಾಲಿಕಲ್ಸ್ ಹುಟ್ಟಿದ್ದು ಆ ಎಕ್ಸೋಜನ್ ಕೆಳಗಡೆ ಒಂದು ಹೈಪೋಡರ್ಮಿಸ್ ಇಂದ ಬೇರ್ಪಟ್ಟು ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ನೆತ್ತಿಯ ಮೇಲೆ ಅಂಟಿಕೊಳ್ಳುತ್ತೆ ಆ ಕೂದಲು. ಅದಕ್ಕೆ ನಾವು ಆ ಬೇರ್ಪಡುವ ಒಂದು ಆ ಫೇಸಿಗೆ ನಾವು ಎಕ್ಸೋಜನ್ ಅಂತ ಹೇಳ್ತೀವಿ. ಅದಕ್ಕೆ ಕೂದಲು ಉದುರೋದಲ್ಲ. ಎಕ್ಸೋಜನ್ ಆದ್ಮೇಲೆ ಟಿಲೋಜನ್ ಅಂದ್ರೆ ನಮ್ಮ ನೆತ್ತಿಯ ಮೇಲೆ ಸಾಕಷ್ಟು ದಿನ ಅದು ಇರಬೇಕು. ಅದು 5 ರಿಂದ 6 ವರ್ಷಗಳ ಕಾಲ ಅದು ಆ ಫೇಸ್ ಇರುತ್ತೆ, ರೆಸ್ಟಿಂಗ್ ಫೇಸ್ ಅಂತ ನಾವು ಹೇಳ್ತೀವಿ. ಅದನ್ನ 5 ರಿಂದ 6 ವರ್ಷಗಳ ಕಾಲ ನಮ್ಮ ನೆತ್ತಿಯ ಮೇಲೆ ಆ ಕೂದಲು ಸ್ಥಿರವಾಗಿ ಗಟ್ಟಿಯಾಗಿ ನೆಲೆ ಊರಿರುತ್ತೆ. ಅದಾದ ನಂತರ ಬರೋದೇ ಎಕ್ಸೋಜನ್, ಅಂದ್ರೆ ನಮ್ಮ ಕೂದಲು ಉದುರೋ ಸಮಸ್ಯೆ. ಪ್ರತಿಯೊಬ್ಬರಿಗೂ ಕೂದಲು ಉದುರುತ್ತೆ. ಪ್ರತಿ ಒಂದು ದಿವಸಕ್ಕೆ 50 ರಿಂದ 100 ಕೂದಲುಗಳು ದಿವಸಕ್ಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಉದುರುತ್ತೆ. 50 ರಿಂದ 100ರಷ್ಟು ಕೂದಲು ಹುಟ್ಟುತ್ತೆ, ಹೊಸ ಕೂದಲುಗಳು. ಈ ಒಂದು ಫೇಸ್ಗಳು ಸರಿಯಾಗಿರ್ಬೇಕು. ಈ ಫೇಸ್ಗಳು ಸರಿ ಇಲ್ದಲೇ ಇದ್ದಾಗ ಕೆಲವು ಟೈಮ್ ಎಕ್ಸೋಜನ್ ಫಾಸ್ಟ್ ಆಗ್ಬಿಡುತ್ತೆ, ಕೆಲವು ಟೈಮ್ ಅನಾಜನ್ ಸ್ಲೋ ಆಗ್ಬಿಡುತ್ತೆ, ಕೆಲವು ಟೈಮ್ ಟಿಲೋಜನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಈ ತರ ಪ್ರಾಬ್ಲಮ್ಸ್ ಉಂಟು ಮಾಡುವಂತ ಪ್ರಾಬ್ಲಮ್ಗಳು ಯಾವುದು ಅಂತ ನೀವು ಫಸ್ಟ್ ತಿಳ್ಕೋಬೇಕು. ಅದರಲ್ಲಿ ಮೊದಲಿಗೆ ಈ ತರ ಒಂದು ಫೇಸ್ ನಲ್ಲಿ ಪ್ರಾಬ್ಲಮ್ ಬರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನುಗಳಲ್ಲಿ ಆಗುವಂತ ಬದಲಾವಣೆಗಳು. ನೀವೆಲ್ಲ ನೋಡಿರ್ಬೋದು, ಮಹಿಳೆಯರಲ್ಲಿ ಸಾಧಾರಣವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲು ಉದುರುತ್ತೆ, ಮುಟ್ಟಾಗ ಟೈಮಲ್ಲಿ ಕೂದಲು ಉದುರುತ್ತೆ, ಪ್ರೌಢಾವಸ್ಥೆಯಿಂದ ಸ್ವಲ್ಪ ಯೌವನಾವಸ್ಥೆಗೆ ಬರ್ಬೇಕಾದ್ರೆ ಅವರಿಗೆ ಕೂದಲು ಉದುರಕ್ಕೆ ಶುರು ಆಗುತ್ತೆ. ಈ ತರ ಎಲ್ಲ ಒಂದು ಈ ಫೇಸ್ ಆಫ್ ಲೈಫ್ ನಲ್ಲಿ ಉದುರುತ್ತೆ. ಯಾಕಂದ್ರೆ ಇದರಲ್ಲಿ ಮೇನ್ ಆಗಿ ಯೂಸ್ ಆಗುವಂಥದ್ದು ಈ ಹಾರ್ಮೋನ್ಗಳು. ಮೇನ್ ಆಗಿ 3 ಹಾರ್ಮೋನ್ಗಳು ಇದ್ರಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅಲ್ಲದೇನೆ ಹಾರ್ಮೋನ್ಗಳ ಬದಲಾವಣೆಯಿಂದ ಆಗೋದು ಅಂತ ಹೇಳಿದ್ರೆ ಒಂದು ಥೈರಾಯ್ಡ್ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ನೋಡಿ, ಥೈರಾಯ್ಡ್ ಸಮಸ್ಯೆ ಇದ್ದವ್ರಲ್ಲಿ ಸಾಧಾರಣವಾಗಿ ಕೂದಲು ಉದುರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಥೈರಾಯ್ಡ್ ಅನ್ನ ಗ್ರಂಥಿ ಏನಿದೆ, ಈ ಎಕ್ಸೋಜನ್ ಎಲ್ಲೋಜನ್ ಈ ಮೆಟಬಾಲಿಸಮ್ ಅಂತ ನಾವು ಹೇಳ್ತೀವಲ್ಲ, ನಾವು ತಿಂದಿದ್ದು ಜೀರ್ಣ ಆಗ್ಬಿಟ್ಟು ಹೊರಡೆ ಹೋಗುವಂಥದ್ದಕ್ಕೆ ನಾವು ಮೆಟಬಾಲಿಸಮ್ ಅಂತೀವಿ. ಆ ಮೆಟಬಾಲಿಸಮ್ ಅಲ್ಲಿ ಏರ್ಪಾಡು ಮಾಡುತ್ತೆ. ಅವಾಗ ನಮ್ಮ ಕೂದಲು ಬೆಳೆಯೋದಕ್ಕಿಂತ ಜಾಸ್ತಿ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೊಸ ಕೂದಲು ಹುಟ್ಟೋದು ತುಂಬಾ ಡಿಲೇ ಆಗುತ್ತೆ. ಅದಕ್ಕೆ ಸ್ಲೋವರ್ ಮೆಟಬಾಲಿಸಮ್ ಅಂತ, ವೆಯ್ಟ್ ಜಾಸ್ತಿ ಆಗುವಂಥದ್ದು, ಸಡನ್ ಆಗಿ ಕೋಲ್ಡ್ ಇಂಟಾಲರೆನ್ಸ್ ಆಗುವಂಥದ್ದು, ಮುಟ್ಟಿನಲ್ಲಿ ಏರುಪೇರು ಆಗುವಂಥದ್ದು, ಕೂದಲು ಉದುರುವಂಥದ್ದು ಎಲ್ಲ ಈ ಥೈರಾಯ್ಡ್ ಸಮಸ್ಯೆಯಿಂದ ಬರುತ್ತೆ. ಹಾಗಾಗಿ ಈ ಥೈರಾಯ್ಡ್ ಸಮಸ್ಯೆಗೆ ನೀವು ಮಾತ್ರ ತಗೊಳ್ತಾ ಇರ್ತೀರಾ, ಆದ್ರೂ ಕೂಡ ಕೂದಲು ಬಿಡೋಕೆ ಆರೈಕೆ ಕೊಡ್ತಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇವೊಂದು ನೀವು TSH ಜಾಸ್ತಿ ಮಾಡ್ಲಿಕ್ಕೆ ನೀವು T4 ಅನ್ನೋ ಹಾರ್ಮೋನ್ ತಗೊಳ್ತಾ ಇದ್ರು ಕೂಡ ಆ T4 T3 ಕನ್ವರ್ಟ್ ಆಗ್ಲಿಕ್ಕೆ ಜಿಂಕ್, ಸೆಲೆನಿಯಂ, ಬಯೋಟಿನ್ ಅಂತ 3 ಒಂದು ಅಂಶಗಳು ಬೇಕು ನಮ್ಮ ಕೂದಲು ಚೆನ್ನಾಗಿ ಉದುರಲಿಕ್ಕೆ. ಇದು ಹೆಂಗೆ ನಮ್ಗೆ ಸಿಗುತ್ತೆ ಅನ್ನೋದನ್ನ ನಾನು ಕೊನೆಯಲ್ಲಿ ನಿಮಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಎರಡನೇದಾಗಿ ಒಂದು ಹಾರ್ಮೋನು ಟೆಸ್ಟೋಸ್ಟಿರಾನ್. ನಾರ್ಮಲಿ ನೀವು ಕೇಳಿರ್ಬೋದು, ಯಾವುದೇ ಎಣ್ಣೆ ತಗೊಳ್ಳಿ, ಯಾವುದೇ ಹೊಸ ಮಾರ್ಕೆಟ್ ನಲ್ಲಿ ಸಿಗುವಂತ ಆಯಿಲ್ಗಳು ತಗೊಳ್ಳಿ, ನಿಮಗೆ ಅದರಲ್ಲಿ DHT ಬ್ಲಾಕರ್ಸ್ ಅಂತ ಇರುತ್ತೆ.
DHT ಅಂದ್ರೆ ಡಿಹೈಡ್ರೋ ಟೆಸ್ಟೋಸ್ಟಿರಾನ್ ಅಂತ ಹೇಳ್ಬಿಟ್ಟು. ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಅಂತ ಹೇಳಿದ್ರೆ ಈ ಟೆಸ್ಟೋಸ್ಟಿರಾನ್ ಒಂದು ನೆಗೆಟಿವ್ ಫಾರ್ಮ್ ನಮ್ಮ ಕೂದಲಿಗೆ ಆಗುತ್ತೆ. ಪ್ರತಿಯೊಂದು ಟೆಸ್ಟೋಸ್ಟಿರಾನ್ ಆಕ್ಟಿವ್ ಆಗಬೇಕಾದ್ರೆ DHT ಕನ್ವರ್ಟ್ ಆಗುತ್ತೆ. ಆದ್ರೆ ಈ DHT ಜಾಸ್ತಿ ಆದಾಗ ನಾರ್ಮಲಿ ಮೇಲ್ ಬಾಲ್ಡ್ನೆಸ್, ಪುರುಷರಲ್ಲಿ ಈ DHT ಹಾರ್ಮೋನ್ ಜಾಸ್ತಿ ಆದಾಗ ಬಾಲ್ಡ್ನೆಸ್ ಕಾಣಿಸ್ಕೊಳ್ಳುತ್ತೆ. ಅಂತ ಹೇಳಿದ್ರೆ ಕೂದಲು ಆಂಟಿರೋ ಲ್ಯಾಟರಲ್ ಮುಂಭಾಗದಲ್ಲಿ ಈ ಸೈಡ್ಸ್ ನಲ್ಲಿ ಕೂದಲು ಉದುರುವಂಥದ್ದು, ನೆತ್ತಿಯ ಮೇಲ್ಭಾಗದಲ್ಲಿ ಕೂದಲು ಉದುರುವಂಥದ್ದು ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಹಾಗಾಗಿ ಅವರು DHT ಇರುವಂತ ಬ್ಲಾಕರ್ಸ್ ಇರುವಂತ ಆಯಿಲ್ಗಳನ್ನ ಅಥವಾ ಶಾಂಪುಗಳನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ DHT ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕೂದಲಿನ ಬುಡದನ್ನ ವೀಕ್ ಮಾಡಾಕ್ ಬಿಡುತ್ತೆ, ಕೂದಲ ತೆಳುವು ಮಾಡುತ್ತೆ. ತೆಳು ಕೂದಲು ಸ್ಟ್ರಾಂಡ್ಸ್ ತುಂಬಾ ತೆಳು ಗಟ್ಟಿ ಇರುತ್ತೆ, ಮುಂಚೆ ಒಳ್ಳೆ ತಂತಿದ್ದಂಗೆ. ಆದ್ರೆ ಹೋಗ್ತಾ ಇದ್ದಂಗೆ ಪುರುಷರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಸ್ಟ್ರಾಂಡ್ಸ್ ತೆಳು ಆಗ್ತಾ ಬರುತ್ತೆ. ಅದಕ್ಕೆ ಈ DHT ಕಾರಣ ಮುಖ್ಯವಾಗಿ. ಅದಕ್ಕೆ DHT ಬ್ಲಾಕರ್ಸ್ ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಈ DHT ಬ್ಲಾಕರ್ಸ್ ನಾರ್ಮಲಿ ನೀವು ಮಿನಾಕ್ಸಿಡಿಲ್ ಆಗಿರ್ಬೋದು ಇನ್ನೊಂದು ಇರ್ಬೋದು ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದಕ್ಕಾಗಿ ನ್ಯಾಚುರಲ್ DHT ಬ್ಲಾಕರ್ಸ್ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನ್ಯಾಚುರಲ್ DHT ಬ್ಲಾಕರ್ಸ್ ಅಂತ ಹೇಳಿದ್ರೆ ಒಂದು ಕೋಕೋನಟ್ ಆಯಿಲ್, ಒಳ್ಳೆಯ ತೆಂಗಿನ ಎಣ್ಣೆ ಮತ್ತು ಗ್ರೀನ್ ಟೀಯಲ್ಲೂ ಕೂಡ DHT ಬ್ಲಾಕ್ ಮಾಡುವಂತ ಅಂಶ ಇರುತ್ತೆ. ಹಾಗಾಗಿ ಗ್ರೀನ್ ಟೀಯನ್ನ ಮಸಾಜ್ ಮಾಡುವಂಥದ್ದು, ಕೋಕೋನಟ್ ಆಯಿಲ್ ನಲ್ಲಿ ಮಸಾಜ್ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡೋದ್ರಿಂದ ನ್ಯಾಚುರಲ್ ಆಗಿ DHT ಕಡಿಮೆ ಆಗುತ್ತೆ. ಅದೇ ರೀತಿ ಒಳಗಡೆ ನಾವು ಸೇವಿಸುವಂತ ಆಹಾರಗಳು ಕೂಡ DHT ಬ್ಲಾಕ್ ಮಾಡ್ತವೆ. ಆ ತರ ಆಹಾರಗಳ ಬಗ್ಗೆ ಕೂಡ ನಾನು ಈ ಎಂಡ್ನಲ್ಲಿ ಹೇಳ್ತೀನಿ. ಮೂರನೇ ಒಂದು ಹಾರ್ಮೋನ್ ಅಂತ ಹೇಳಿದ್ರೆ ಕಾರ್ಟಿಸಾಲ್ ಅಥವಾ ನಮ್ಮ ಸ್ಟ್ರೆಸ್ ಹಾರ್ಮೋನ್. ನೋಡಿ, ಟೆನ್ಷನ್ ಇದ್ದಾಗ, ತುಂಬಾ ಕಿರಿಕಿರಿ ಇದ್ದಾಗ ಕೂದಲು ಉದುರೋದು ಜಾಸ್ತಿ ಆಗುತ್ತೆ, ಕೂದಲು ಬೆಳ್ಳಗೂ ಬೇಗ ಆಗುತ್ತೆ, ಕೂದಲು ಉದುರೋದು ಬೇಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಾರ್ಟಿಸೋಲ್ ಜಾಸ್ತಿ ಆದಾಗ ಈ ಎಕ್ಸೋಜನ್, ಎಂಡೋಜನ್, ಟಿಲೋಜನ್, ಎಕ್ಸೋಜನ್ ಇದರಲ್ಲಿ ಮತ್ತೆ ವೇರಿಯೇಷನ್ಸ್ ಆಗುತ್ತೆ. ಸೊ ಇದೊಂದು ಹಾರ್ಮೋನಲ್ ವೇರಿಯೇಷನ್ಸ್ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿರಿ. ಯಾಕಂದ್ರೆ ಈ ಹಾರ್ಮೋನ್ ಸರಿ ಮಾಡ್ಲಿಕ್ಕೆ ಬೇರೆ ಒಂದು ಟೆಕ್ನಿಕ್ ಇದೆ, ಅದನ್ನ ಮತ್ತೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮೂರನೇ ಒಂದು ಕಾರಣ, ಹೆರಿಡಿಟರಿ ಹಾರ್ಮೋನಲ್ ಅಲ್ದಲೇ ಒಂದು ಕಾರಣ ಇದೆ. ಅದು ಏನು ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನಲ್ ವರ್ಮ್ಸ್. ಒನ್ ಆಫ್ ದ ಮೇಜರ್ ಒಂದು 10 to 20% ಕೇಸಸ್ ಆಫ್ ಹೇರ್ ಫಾಲ್ ಅಲ್ಲಿ ನಾರ್ಮಲಿ ಇಂಟೆಸ್ಟೈನಲ್ ವರ್ಮ್ಸ್ ಅಥವಾ ಜಂತು ಹುಳುಗಳ ಸಮಸ್ಯೆ ಇದ್ದೇ ಇರುತ್ತೆ. ನೋಡಿ, ಕೂಲು ಉದುರ್ತಾ ಇರುತ್ತೆ, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ಹೊಟ್ಟೆ ಗುಡುಗುಡು ಸೌಂಡ್ ಬರ್ತಾ ಇರುತ್ತೆ, ಅನೀಮಿಯಾ ರಕ್ತಹೀನತೆ ಉಂಟಾಗಿರುತ್ತೆ. ನಾವೆಲ್ಲ ಅನ್ಕೊಳ್ತೀವಿ ಮಕ್ಕಳಲ್ಲಿ ಮಾತ್ರ ಜಂತು ಹುಳು ಸಮಸ್ಯೆ ಬರುತ್ತೆ ಅಂತ. ಇಲ್ಲ, ವಯಸ್ಸಾದವರಲ್ಲೂ ಕೂಡ ಈ ಜಂತು ಹುಳು ಸಮಸ್ಯೆ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಜಂತು ಹುಳುಗಳು ನಮ್ಮ ದೇಹದಿಂದ ಫೆರಿಟಿನ್, ಕಬ್ಬಿಣದ ಅಂಶ ಸ್ಟೋರ್ ಆಗಿರುತ್ತಲ್ಲ, ಅದನ್ನ ತಿಂದುಬಿಡುತ್ತೆ. ನಮ್ಮ ಕೂದಲಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಈ ಫೆರಿಟಿನ್. ಈ ಫೆರಿಟಿನ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೂದಲಿನ ಬುಡದಿಂದ ಒಂದು ಆರೋಗ್ಯವಂತವಾಗಿರುವಂತ ಕೂದಲ ಬುಡಕ್ಕೆ ಏನ್ ನರಿಶ್ಮೆಂಟ್ ಬೇಕೋ ಅದು ಸಿಗಲ್ಲ. ಹಾಗಾಗಿ ಜಂತು ಹುಳು ಸಮಸ್ಯೆನ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ನಾಲ್ಕನೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಗಟ್ ಡಿಸ್ಬೋಯಿಸಿಸ್. ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರುವಂತ ಕರುಳಿನಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು, ಈ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇದ್ದಾಗ ನಮ್ಮ ಕೂದಲಿಗೆ ಬೇಕಾಗಿರುವಂತ ಅವಶ್ಯಕ ವೈಟಮಿನ್ಸ್ಗಳನ್ನ, ಮಿನರಲ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ನಮ್ಮ ಕೂದಲು ಬುಡಸ್ಕೆ ತಲುಪಿಸುವಂತ ಕೆಪಾಸಿಟಿ ಈ ಸೂಕ್ಷ್ಮಾಣು ಜೀವಿಗಳ ಕೈಲಿರುತ್ತೆ. ಕೆಲವರಿಗೆ ಹೊಟ್ಟೆ ಕಟ್ಟಿರುತ್ತೆ, IBS ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಇಂಥವ್ರೆಲ್ಲ ಕೂದಲು ತುಂಬಾ ಉದುರುತ್ತಿರುತ್ತೆ, ಯಾಕಂದ್ರೆ ಸರಿಯಾಗಿ ಈ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಅದೇ ರೀತಿ ಇನ್ನೊಂದು ಬಹಳ ಆಶ್ಚರ್ಯ ಪಡಬೇಕಾದ ವಿಷಯ ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಅಥವಾ ಹೈಪೋಅಸಿಡಿಟಿ. ಕೆಲವರಿಗೆ ತಿಂದ್ರೆ ಜೀರ್ಣ ಆಗ್ತಾ ಇರಲ್ಲ, ಕಾಳು ಕಡ್ಡಿ ತಿಂದ್ರೆ ಆಗಲ್ಲ, ಕೆಲವರಿಗೆ ಮೊಟ್ಟೆ ಮಾಂಸ ತಿಂದ್ರೆ ಆಗಲ್ಲ, ಕೆಲವರು ಮೀನು ತಿಂದ್ರೆ ಆಗಲ್ಲ, ಹೊಟ್ಟೆಲ್ಲೇ ಕಟ್ಕೊಂಡಂಗಾಗಿರುತ್ತೆ, ಜೀರ್ಣನೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಕೂದಲು ಉದುರೋ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ. ಅಂದ್ರೆ ಹೊಟ್ಟೆ ಭಾಗದಲ್ಲಿ ಇದ್ದ ಪ್ರಾಬ್ಲಮ್ಸ್ ನಮ್ಮ ದೇಹದಲ್ಲಿ ಏನೋ ಪ್ರೋಟೀನ್ಸ್ ಅಂಶ ತಿಂದಾಗ ಆ ಪ್ರೋಟೀನ್ಸ್ ನಮಗೆ ಜೀರ್ಣನೇ ಆಗಲ್ಲ. ಅದ್ ನಮಗೆ ನಮ್ಮ ಪ್ರೋಟೀನ್ಸ್ ಜೀರ್ಣ ಆಗದಲ್ಲಿದ್ದಾಗ ಅದ್ರಲ್ಲಿ ಇರುವಂತ ಬಯೋಟಿನ್ ಇರ್ಬೋದು, ಕೆರೋಟಿನ್ ಇರ್ಬೋದು, ಇವೆಲ್ಲ ನಮ್ಮ ಈ ಕೂದಲಿನ ಬುಡದ ಆರೋಗ್ಯಕ್ಕೆ ಬಹಳ ಸಹಾಯಕಾರಿಯಾಗಿರುತ್ತೆ. ಸೊ ಅದು ಜೀರ್ಣನೇ ಆಗದಲ್ಲೇ, ಡೈಜೆಸ್ಟೇ ಆಗದಲ್ಲೇ, ಅಬ್ಸಾರ್ಬೇ ಆಗದಲ್ಲೇ ಇದ್ರೆ ನಮ್ಮ ಕೂದಲಿಗೆ ಎಲ್ಲಿಂದ ಸಿಗುತ್ತೆ ನರಿಶ್ಮೆಂಟ್? ಹಾಗಾಗಿ ಆ ಹೈಪೋಸಿಟಿ ಸರಿ ಮಾಡ್ಬಿಟ್ಟು ಆಮೇಲೆ ಕೂದಲಿಗೆ ಚಿಕಿತ್ಸೆ ಕೊಡೋದ್ರಿಂದ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ತಾ ಹೋದ್ರೆ ಇನ್ನೂ ಸುಮಾರು ಕಾರಣಗಳಿದೆ, ಆದ್ರೆ ಮೇನ್ ಕಾರಣಗಳನ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ನಾನು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಈ ಸ್ಕ್ಯಾಲ್ಪ್ ನಲ್ಲಿ, ಅಂದ್ರೆ ತಲೆಯ ನೆತ್ತಿಯ ಬುಡದಲ್ಲಿ ಆಗುವಂತ ಇನ್ಫೆಕ್ಷನ್ಗಳು ಅಥವಾ ಪ್ರಾಬ್ಲಮ್ಗಳು. ನಮ್ಮ ನೆತ್ತಿಗೆ ಒಂದು ಇಂತಿಷ್ಟೇ ಅಂತ pH ಅಂತ ಇರುತ್ತೆ. ತುಂಬಾ ಅಸಿಡಿಕ್ ಆಗಿರಬಾರ್ದು, ತುಂಬಾ ನ್ಯೂಟ್ರಲ್ ಆಗಿ ಇರಬಾರ್ದು, ಒಂದು ನಾರ್ಮಲ್ pH ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಹೇರ್ ಫಾಲಿಕಲ್ಸ್ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಬುಡ ಅಂತ ಹೇಳಿದ್ರೆ, ನೆತ್ತಿ ಬುಡ ಅಂದ್ರೆ ಒಂದು ಮಣ್ಣಿದ್ದಂಗೆ, ಅದ್ರ ಮೇಲೆ ಸರಿಯಾಗಿ ಸಸಿಗಳು ಬೆಳಿಬೇಕು ಅಂತ ಹೇಳಿದ್ರೆ ನೀವು ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ಹೆಂಗೆ ಅದಕ್ಕೆ pH ಕಂಡುಹಿಡಿತೀರೋ ಅದೇ ರೀತಿ ನಮ್ಮ ಸ್ಕಾಲ್ಪು ಇರುತ್ತೆ. ಕೆಲವು ಇನ್ಫೆಕ್ಷನ್ಸ್ಗಳು ಇರ್ಬೋದು, ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು, ಸೆಬೋರಿಕ್ ಡರ್ಮಟೈಟಿಸ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಬೇರೆ ತರ ಇನ್ಫೆಕ್ಷನ್ಸ್ ಇರ್ಬೋದು, ಸ್ಕಾಲ್ಪಲ್ ಆಗ್ತಿರೋ ಇನ್ಫೆಕ್ಷನ್ಸ್ ಇರ್ಬೋದು. ಈ ತರ ಇನ್ಫೆಕ್ಷನ್ಸ್ ಇಂದ ಕೆಲವರಿಗೆ ಬರ್ತಾ ಇರುತ್ತೆ. ಕೆಲವರಿಗೆ ಸಿಂಪಲ್ ಡ್ಯಾಂಡ್ರಫ್ ಕೂಡ ಹೇಳ್ತೀನಿ ಕೇಳಿ. ಆ ಸಿಂಪಲ್ ಡ್ಯಾಂಡ್ರಫ್ ಕೂಡ ಹೊಟ್ಟೆಲಿರುವಂತ ಫಂಗಸ್ಸೇ ಕಾರಣ. ಮೆಲೆಸಿಸಿಯಾ ಅನ್ನೋ ಒಂದು ಫಂಗಸ್ ನಮ್ಮ ಹೊಟ್ಟೆಲೂ ಇರುತ್ತೆ, ನಮ್ಮ ನೆತ್ತಿ ಮೇಲೂ ಬೆಳೆಯುತ್ತೆ. ಈ ಹೊಟ್ಟೆನ ಒಂದ್ಸಲ ಕ್ಲೀನ್ ಮಾಡಿದಾಗ ತಲೆಯಲ್ಲಿರೋದು ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಕೂದಲು ಜನಕ್ಕೆ ಸ್ಟಾರ್ಟ್ ಆಗಿ ಬರಕ್ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಕಾರಣಗಳಿಂದ ಉದುರುತ್ತಕ್ಷಣ ಆಗುತ್ತೆ. ಕೊನೆಯದಾಗಿ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ 30-40% ಕೇಸಸ್ ಅಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಾನು ಇದುವರೆಗೂ ಏನೇನು ಹೇಳಿದೆ, ಜಿಂಕ್ ಇರ್ಬೋದು, ಅಯನ್ ಇರ್ಬೋದು, ಫೆರಿಟಿನ್ ಇರ್ಬೋದು, ಸೆಲೆನಿಯಂ ಇರ್ಬೋದು, ಇವೆಲ್ಲ ಅಂಶಗಳು ನಮ್ಮ ಕೂದಲು ಬುಡಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ತರ ಆಹಾರ ಇರುವಂತ ಅಂಶ ಇರುವಂತಹ
ಆಹಾರಗಳನ್ನ ಜಾಸ್ತಿ ಸೇವಿಸ್ತಾ ಬರೋದ್ರಿಂದ ಖಂಡಿತವಾಗಲೂ ಕೂದಲು ಉದುರೋದನ್ನ ತಡೆಗಟ್ಟಬಹುದು. ಮೊದಲಿಗೆ ಜಿಂಕ್ ನಿಮಗೆಲ್ಲ ಗೊತ್ತಿರೋಂಗೆ ಕಾಳುಗಳಲ್ಲಿ, ಬೀಜಗಳಲ್ಲಿ ಹೇರಳವಾಗಿರುತ್ತೆ. ನೀವು ಜಿಂಕ್ ಅಂತ ನೀವು ಗೂಗಲ್ ಮಾಡಿ ನೋಡಿದ್ರೆ ಜಿಂಕ್ ಅಂಶ ಜಾಸ್ತಿ ಇರುವಂತಹ ಆಹಾರಗಳು ಅಂದ್ರೆ ನಿಮ್ಗೊಂದು ಲಿಸ್ಟೇ ಸಿಗುತ್ತೆ. ಆ ಆಹಾರಗಳನ್ನ ಇನ್ಕ್ಲೂಡ್ ಮಾಡಿ. ಸೆಲೆನಿಯಂ ಸಾಧಾರಣವಾಗಿ ಮೀನುಗಳಲ್ಲಿ ಮತ್ತು ಈ ಸಮುದ್ರದಲ್ಲಿ ಸಿಗುವಂತ ಕಪ್ಪೆ ಚಿಪ್ಪು, ಇದನ್ನ ಆಯಿಸ್ಟರ್ಸ್ ಅಂತ ಏನ್ ಹೇಳ್ತೀವ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಅಂತ ತಿನ್ನುವಂತ ಅಭ್ಯಾಸ ಇದ್ದವರಲ್ಲಿ ಅದು ಆಗ್ಬೋದು. ಇಲ್ಲ ಅಂದ್ರೆ ಈ ಜಿಂಕ್, ಸೆಲೆನಿಯಂ, ಬಯೋಟಿನ್ ಇರುವಂತ ಸಪ್ಲಿಮೆಂಟ್ಸ್ಗಳು, ಈ ಬಯೋಟಿನ್ ಗಮ್ಮೀಸ್ ಅಂತ ಎಲ್ಲ ಸಿಗುತ್ತೆ. ಈ ಬಯೋಟಿನ್ ನ್ಯಾಚುರಲ್ ಆಗಿ ನಿಮಗೆ ನಟ್ಸ್ ಅಲ್ಲಿ, ವಾಲ್ನಟ್ಸ್ ಅಲ್ಲಿ, ಅವಕಾಡೋಸ್ ಅಲ್ಲಿ ಸಿಗುತ್ತೆ. ಆದ್ರೆ ತುಂಬಾ ಜಾಸ್ತಿ ಕುದುರುತ್ತಾ ಇದ್ರೆ ನೀವು ಒಂದು ಒಳ್ಳೆ ಸಪ್ಲಿಮೆಂಟ್ ನ ತಗೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಈ 3 ಡಿಫಿಷಿಯನ್ಸಿ ಇದ್ದಾಗ ದೇಹದಲ್ಲಿ ನಮ್ಮ ಮಹಿಳೆಯರಲ್ಲಿ ಎಸ್ಪೆಷಲಿ ಮುಟ್ಟಿನ ಸಂಬಂಧಿ ತೊಂದರೆಗಳು ಜಾಸ್ತಿ ಇರುತ್ತೆ. ಹೇರ್ ಫಾಲು ಇರುತ್ತೆ, ಮುಟ್ಟಿನ ಸಂಬಂಧಿ ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಈ 3 ಒಂದಕ್ಕೊಂದು ಲಿಂಕ್ ಆದಾಗ 100% ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಜಿಂಕ್, ಸೆಲೆನಿಯಂ, ಬಯೋಟಿನ್ ಈ 3 ಸಪ್ಲಿಮೆಂಟ್ ನೀವು ಸರಿಯಾಗಿ ತಗೊಂಡಾಗಿದ್ದಾಗ ನಿಮ್ಮ ಕೂದಲಿನ ಉದುರುವಿಕೆ ಸಮಸ್ಯೆ ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಕಾರಣ ಎಲ್ಲೋ ಸಣ್ಣದಾಗಿ ಸಿಂಪಲ್ ಆಗಿರುತ್ತೆ. ನೀವು ಆ ಕಾರಣದ ಬಿಟ್ಬಿಟ್ಟು ಬಾಕಿ ಯಾವುದೋ ಕಾರಣ ನೀವು ಚಿಕಿತ್ಸೆ ಕೊಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂದಲು ಉದುರಕ್ಕೆ ಸ್ಟಾಪ್ ಆಗಲ್ಲ. ಹಾಗಾಗಿ ಈ ಕಾರಣಗಳನ್ನ ತಿಳ್ಕೊಂಡ್ರೆ ಸಾಕು, ನಿಮಗೆ ಕೂದಲು ಉದುರೋದು ಅರ್ಧ ನಿಂತಂಗೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.